ಇನ್ನೊಂದು ಕಡೆ ಈಗ ಬೆಳ್ತಂಗಡಿ ಕೋರ್ಟ್ನಲ್ಲಿ ಚಿನ್ನಯ್ಯನ ಒಂದು ಹೇಳಿಕೆಯನ್ನ ದಾಖಲು ಮಾಡುವಂತ ಪ್ರಕ್ರಿಯೆ ನಡೀತಾ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ತಿಮರೋಡಿಯನ್ನ ಗಡಿಪಾರು ಮಾಡಲಾಗಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ತಿಮರೋಡಿಯನ್ನ ಗಡಿಪಾರು ಮಾಡಲಾಗಿದೆ. ಈ ಹೊತ್ತಿನ ಪ್ರಮುಖ ಸುದ್ದಿ ಇದು. ಬಿಗ್ ನ್ಯೂಸ್. ಮಹೇಶ್ ಶೆಟ್ಟಿ ತಿಮರೋಡಿ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಈಗ ಗಡಿಪಾರು ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ತಿಮರೋಡಿಯನ್ನ ಗಡಿಪಾರು ಮಾಡಿದ್ದಾರೆ. ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಪ್ರವೇಶ ಮಾಡುವಂತಿಲ್ಲ. ಮಾನ್ವಿ ತಾಲೂಕಿಗೆ ಅವರನ್ನ ಗಡಿಪಾರು ಮಾಡಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಅಲ್ಲಿರಬೇಕು. ಯಾವುದೇ ಕಾರಣಕ್ಕೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಪ್ರವೇಶ ಮಾಡುವಂತಿಲ್ಲ. ಈ ಹೊತ್ತಿನ ಪ್ರಮುಖ ಸುದ್ದಿ ಬಿಗ್ ನ್ಯೂಸ್. ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಗಡಿಪಾರು ಮಾಡಿದ್ದಾರೆ. ತಿಮರೋಡಿ ಮೇಲೆ ಸುಮಾರು 32 ಪ್ರಕರಣಗಳು ದಾಖಲಾಗಿವೆ. 1 ವರ್ಷ ಅವಧಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸಹಾಯಕ ಆಯುಕ್ತರು ಗಡಿಪಾರು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಕಾರಣ ಏನಂತ ಹೇಳಿದ್ರೆ, ಮಹೇಶ್ ಶೆಟ್ಟಿ ತಿಮರೋಡಿ ಮೇಲೆ ಸುಮಾರು 32 ಪ್ರಕರಣಗಳು ದಾಖಲಾಗಿವೆ. ಸೌಜನ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದಂತಹ ಮಹೇಶ್ ಶೆಟ್ಟಿ ತಿಮರೋಡಿ, ಹಾಗೆ ಬುರುಡೆ ಪ್ರಕರಣ ಜೊತೆಗೆ ಶವ ಹೂತಿಟ್ಟ ಪ್ರಕರಣದಲ್ಲೂ ಕೂಡ ಆರೋಪಿ ಚಿನ್ನಯ್ಯನಿಗೆ ಆಶ್ರಯ ನೀಡಿದ್ರು ಮಹೇಶ್ ಶೆಟ್ಟಿ ತಿಮರೋಡಿ. ಈ ಪ್ರಕರಣ ಕೂಡ ಇನ್ನು ನಡೀತಾ ಇದೆ. ಸೆಪ್ಟೆಂಬರ್ 20ನೇ ತಾರೀಕು ಪುತ್ತೂರು ಸಹಾಯಕ ಆಯುಕ್ತರು ಗಡಿಪಾರು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಅಂದ್ರೆ 2 ದಿನ ಮುಂಚೆನೆ ಆದೇಶವನ್ನು ಹೊರಡಿಸಿದ್ದಾರೆ. ಈ ಹೊತ್ತಿನ ಬಿಗ್ ನ್ಯೂಸ್ ಅಂತ ಹೇಳಿದ್ರೆ ಅದು ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಈಗ ಗಡಿಪಾರು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಸ್ಟೆಲ್ಲಾ ವರ್ಗೀಸ್ ಅವರು ಆದೇಶ ನೀಡಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ರಾಯಚೂರಿನ ಮಾನ್ವಿಗೆ ಗಡಿಪಾರು ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೊರಗಿರಬೇಕು. 1 ವರ್ಷ ಕಾಲ ಅವರು ಒಳಗಡೆ ಬರೋ ಹಾಗಿಲ್ಲ, ದಕ್ಷಿಣ ಕನ್ನಡ ಜಿಲ್ಲೆ ಪ್ರವೇಶ ಮಾಡೋ ಹಾಗಿಲ್ಲ ಅಂತೇಳಿ ಗಡಿಪಾರು ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಅವರು ಬರೋ ಹಾಗಿಲ್ಲ. ಸೊ ಈ ಹಿಂದೆ 32 ಪ್ರಕರಣಗಳೇನು ದಾಖಲಾಗಿದೆಯಲ್ಲ ತಿಮರೋಡಿ ಮೇಲೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಗಡಿಪಾರು ಮಾಡಲಾಗಿದೆ ಅನ್ನುವಂಥದ್ರ ಬಗ್ಗೆ ಹೇಳಲಾಗ್ತಾ ಇದೆ. ಈ ಹಿಂದಿನಿಂದಲೂ ಕೂಡ ಸೌಜನ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಜೊತೆಗೆ ಬುರುಡೆ ಪ್ರಕರಣ ಆಯಿತು, ಶವ ಹೂತಿಟ್ಟ ಅಂತ ಪ್ರಕರಣ ಏನಿತ್ತಲ್ಲ ಚಿನ್ನಯ್ಯನ ಪ್ರಕರಣ, ಸೊ ಆ ಪ್ರಕರಣದಲ್ಲೂ ಕೂಡ ಇವರು ಚಿನ್ನಯ್ಯನ ಹಿಂದೆ ಇದ್ದಾರೆ, ಇವರೇ ಆಶ್ರಯ ಕೊಟ್ಟಿರೋದು ತಿಮರೋಡಿನೇ, ಸೊ ಅವರಿಂದನೇ ಇದೆಲ್ಲವೂ ಕೂಡ ಅಲ್ಲಿ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಆರೋಪಗಳಿದ್ವು ಅವ್ರ ಮೇಲೆ, ತಿಮರೋಡಿ ಮೇಲೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಒಂದು ಪ್ರಕರಣದಲ್ಲಿ ಪ್ರಹ್ಲಾದ್ ಜೋಶಿ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು ಅನ್ನುವಂಥ ಒಂದು ಪ್ರಕರಣ ದಾಖಲಾಯಿತು. ಜೈಲಿಗೆ ಕೂಡ ಹೋದ್ರು, ಅದಾದ್ಮೇಲೆ ಬೇಲ್ ತೊಗೊಂಡು ಹೊರಗಡೆ ಬಂದರು. ಈ ಥರದ ಒಂದಷ್ಟು ಬೆಳವಣಿಗೆಗಳು ಈಗ ಅಲ್ಲಿ ಆಗ್ತಾನೆ ಇದ್ವು. ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಸ್ಟೆಲ್ಲಾ ವರ್ಗೀಸ್ ಅವರು ಅವ್ರನ್ನ ಗಡಿಪಾರು ಮಾಡಿದ್ದಾರೆ. ನಾವು ಪ್ರತಿನಿಧಿ ಪೃಥ್ವಿರಾಜ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಮಾತಾಡೋಣ. ಪೃಥ್ವಿರಾಜ್, ಈ 32 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಗಡಿಪಾರು ಮಾಡಲಾಗಿದೆ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂಥ ಅಪ್ಡೇಟ್. ಬಟ್ ನಿಜಕ್ಕೂ ಈ ಪ್ರಕರಣಗಳಿಂದಾಗಿ ಗಡಿಪಾರು ಮಾಡಲಾಗಿದೆಯಾ, ಅಥವಾ ಏನಿರಬಹುದು ಗಡಿಪಾರಿನ ಹಿಂದೆ ಉದ್ದೇಶ ಅಂತೇಳಿ? ಯಾಕಂದ್ರೆ ಈ ಹಿಂದೆನೂ ಇತ್ತು ಪ್ರಕರಣಗಳು, ಅಥವಾ ಈಗ ಕೆಲವೊಂದಷ್ಟು ಪ್ರಕರಣಗಳು ಬಂದಿರೋದ್ರಿಂದಾಗಿ, ಅಥವಾ ಅಲ್ಲಿ ಏನಾದರೂ ಒಂದಷ್ಟು ಗಲಭೆಗೆ ದಂಗೆಗೆ ಕಾರಣವಾಗಬಹುದು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅಲ್ಲಿದ್ರೆ, ಸೊ ಹಾಗಾಗಿ ಅವ್ರನ್ನ ನಾವು ಗಡಿಪಾರು ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಏನು ಎಕ್ಸಾಕ್ಟ್ ರೀಸನ್ ಏನು, ಯಾಕೆ ಗಡಿಪಾರು ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಏನಾದರೂ ಪಕ್ಕಾ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆಯಾ ಈಗ ಪೃಥ್ವಿ? ರೆಹಮಾನ್, ಇಲ್ಲಿ ಅಬ್ಸರ್ವ್ ಮಾಡಬೇಕು, ಕಳೆದ ಏನು 2-3 ತಿಂಗಳ ಹಿಂದೆ ಅಂದ್ರೆ ಏನು ಈ ಕರಾವಳಿಯಲ್ಲಿ ಕೆಲವೊಂದು ಕೋಮು ಸೌಹಾರ್ದಕ್ಕೆ ಸಂಬಂಧಪಟ್ಟಂತೆ ಕೆಲವು ಇನ್ಸಿಡೆಂಟ್ಗಳು ನಡೀತು. ಅದಾದ ಮೇಲೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಯಿತು. ಆ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿರ್ಬೋದು, ಮಂಗಳೂರು ಪೊಲೀಸ್ ಕಮಿಷನರ್ ಇರ್ಬೋದು, ಇವರೆಲ್ಲರನ್ನೂ ಕೂಡ ಚೇಂಜ್ ಮಾಡಲಾಯಿತು. ಅದಾದ ಬಳಿಕ ಅವು ಹೊಸದು ಬಂದಂಥವರು ಇದನ್ನ ಕಂಟ್ರೋಲ್ ಮಾಡಲಿಕ್ಕೆ ಕೆಲವೊಂದು ಕ್ರಮಗಳನ್ನು ಕೈಗೊಂಡಿದ್ರು. ಅಲ್ಲಿ ಒಂದು 32 ಜನರ ಒಂದು ಲೀಸ್ಟ್ ಅನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ಜನರ ಲೀಸ್ಟ್ ಅನ್ನ ಮಾಡಿದ್ರು. ಈಗ ಏನು ಗಮನಿಸಬಹುದಾಗಿದೆ, ಪುತ್ತೂರಿನ ಡಿಫಿಟೆಡ್ ಕ್ಯಾಂಡಿಡೇಟ್ ಏನಿದ್ದಾರೆ ಅರುಣ್ ಕುಮಾರ್ ಪುತ್ತಿಲ್ಲ ಸೇರಿದಂತೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹೆಸರು ಹಾಕಿ ಸಾಕಷ್ಟು ಜನರ ಹೆಸರನ್ನ ಏನು ಪುತ್ತೂರು ಉಪವಿಭಾಗಾಧಿಕಾರಿಗಳಿಗೆ ಪೊಲೀಸ್ ಇಲಾಖೆ ಒಂದು ರೆಫರ್ ಅನ್ನ ಮಾಡಿತ್ತು. ಅಂದ್ರೆ
ಇಂಥವ್ರನ್ನೆಲ್ಲವರನ್ನು ಕೂಡ ಗಡಿಪಾರು ಮಾಡಲಿಕ್ಕೆ ನಾವು ಪೊಲೀಸ್ ಇಲಾಖೆಯಿಂದ ಒಂದು ಪಟ್ಟಿಯನ್ನು ಕೊಟ್ಟಿದ್ದೀವಿ, ಅದನ್ನು ಅನುಮೋದನೆ ಮಾಡಿ ಅಂತ ಹೇಳಿ ಆ ಉಪವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ಅವರ ಕಚೇರಿಗೆ ಪೊಲೀಸ್ ಇಲಾಖೆ ಒಂದು ಪ್ರತಿಯನ್ನು ಕಳಿಸ್ಕೊಟ್ಟಿತ್ತು, ಅವರ ಅನುಮತಿ ಆದೇಶವನ್ನು ಕೇಳಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಲಿಸ್ಟ್ ಅನ್ನು ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮೇಲೆ ಒಂದು 32ರಿಂದ 33 ಕೇಸ್ಗಳು ಇರುವಂತದನ್ನ ಮೆನ್ಷನ್ ಮಾಡಿದ್ರು. ಈ ಹಿಂದಿನಿಂದಲೂ ಕೂಡ ಅಂದ್ರೆ ಅವ್ರ ಮೇಲೆ ರೌಡಿ ಶೀಟ್ ಅನ್ನು ಕೂಡ ಪೊಲೀಸರು ಓಪನ್ ಮಾಡಿದ್ರು ಹಿಂದೆನೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನ ಕೊಟ್ಟಿದ್ರು. ಅದರ ಒಂದು ಎಲ್ಲ ವರ್ಕೌಟ್ ನಡೀತಾ ಇತ್ತು. ಆದ್ರೆ ಇಲ್ಲಿ ಪ್ರಮುಖ ಅಪ್ಡೇಟ್ ಅಂತ ಏನ್ ಹೇಳಿದ್ರೆ, ಈ ಸಂದರ್ಭದಲ್ಲಿ ಈ ಒಂದು ಗಡಿಪಾರ್ ಆಗಿರುವಂತದ್ದು ಅಂದ್ರೆ ಈಗೇನು SIT ತನಿಖೆ ಆಗ್ತಾ ಇದೆ, ಸೌಜನ್ಯ ವಿಚಾರವಾಗಿ ಮತ್ತೆ ಸಾಕಷ್ಟು ಕೂಗುಗಳು ಕೇಳಿ ಬಂದಿತ್ತು, ತನಿಖೆ ನಡೀತಾ ಇರುವಂತದ್ದು. ಅಂದ್ರೆ SIT ವಿಚಾರವಾಗಿ ಈಗ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂಗೆ ತನಿಖೆ ನಡೀತಾ ಇರುವಂತದ್ದು. ಅಂದ್ರೆ ಆರೋಪಿ ಚಿನ್ನಯ್ಯ ಏನಿದ್ದಾನೆ, ಚಿನ್ನಯ್ಯನನ್ನ ಕರೆದುಕೊಂಡು ಬಂದಿದ್ದಂತದ್ದಾಗಿರ್ಬೋದು. ಈ ಒಂದು ಹೋರಾಟದ ಎಲ್ಲ ಬೆನ್ನೆಲುಬಾಗಿ ಇದ್ದಿದ್ದಂಥದ್ದು ಮಹೇಶ್ ಶೆಟ್ಟಿ ತಿಮ್ಮರೋಡಿ. ಸದ್ಯಕ್ಕೆ ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ಗಡಿಪಾರು ಆದೇಶವನ್ನ ಮಾಡಿರುವಂತದ್ದು. ಅಂದ್ರೆ ಈಗ ಸದ್ಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ 1 ವರ್ಷಗಳ ಕಾಲ ಏನು ರಾಯಚೂರು ತಾಲೂಕಿನ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕು ಏನ್ ಬರುತ್ತೆ ಅಲ್ಲಿಗೆ ಗಡಿಪಾರನ್ನ ಮಾಡಿರುವಂತದ್ದು. ಅಂದ್ರೆ ಆ ಒಂದು ಲಿಮಿಟ್ಸ್ ನಲ್ಲಿ ಅವರು ಹೋಗಿ ಇರಬೇಕಾಗುತ್ತೆ. ಆ ಒಂದು ಪೊಲೀಸರು ಅದರ ಅಪ್ಡೇಟ್ಸ್ ಅನ್ನ ಮಾಡಬೇಕಾಗುತ್ತೆ. ಈ ರೀತಿಯೆಲ್ಲ ಬೆಳವಣಿಗೆಗಳು ನಡೀತಾ ಇರುವಂತದ್ದು. ರೆಹಮಾನ್.